ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕರ್ನಾಟಕ ಬ್ಯಾಂಕ್ ಹತ್ತಿರ ನಡೆಯುತ್ತಿರುವ ರಾಜ್ಯ ಹೆದ್ದಾರಿ ರಸ್ತೆ ಕೆಲಸ ತೀರಾ ಕಳಪೆಯಾಗಿ ಮತ್ತು ಯಾವುದೇ ಪ್ಲಾನಿಂಗ್ ಇಲ್ಲದೆ ಅವೈಜ್ಞಾನಿಕವಾಗಿ ನಡೆಯುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕಾಮಗಾರಿಗಾಗಿ ಬಳಸುತ್ತಿರುವ ಮಣ್ಣು ತೀರಾ ಕಳಪೆ ಮಟ್ಟದಾಗಿದ್ದು, ಇದನ್ನು ನೋಡಿದ ಮಾನ್ವಿ ಬಿಜೆಪಿ ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. 5 ಜನರ ತೆರಿಗೆ ಹಣವನ್ನ ಲೂಟಿ ಮಾಡುವ ತಂತ್ರ ಇಲ್ಲಿ ಕೇಳುವವರೇ ಇಲ್ಲದಂತಾಗಿದೆ ಎಂದು ಮುಖಂಡರು ಕಿಡಿಕಾರಿದ್ದಾರೆ. ಅಲ್ಲದೆ ಸ್ಥಳೀಯ ಶಾಸಕರಾದ ಅಂಪಯ್ಯ ನಾಯಕ ಹಾಗೂ ಮಾಜಿ ಸಚಿವರಾದ NS ಬೋಸರಾಜು ಅವರು ತಕ್ಷಣವೇ ಇಲ್ಲಿಗೆ ಬಂದು ಕೆಲಸ ಹೇಗೆ ನಡೆಯುತ್ತಿದೆ ಎಂದು ಪರಿಶೀಲನೆ ನಡೆಸಬೇಕು ಎಂದು ವಕೀಲರಾದ ರಾಯಪ್ಪ ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ಈ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕಳೆದ 6 ತಿಂಗಳಿಂದ ನಡೀತಾ ಇದೆ. ಈ ಕಾಮಗಾರಿಯಲ್ಲಿ ಭಾರಿ ಮಟ್ಟದ ಅವ್ಯವಹಾರ ನಡೆದಿದೆ. ಯಾವ ರೀತಿ ಅವ್ಯವಹಾರ ಅಂದರೆ, ಈ ರಸ್ತೆ ಮಾಡೋದಕ್ಕೆ ಹಳೆ ರಸ್ತೆ ಇದೆ, ಮಣ್ಣು ತೆಗೆದು ಹೊಸ ರಸ್ತೆ ಕಡೆ ಹಾಕೋದು, ಆ ಕಡೆಯಿಂದ ಮಣ್ಣು ಈ ಕಡೆಯಿಂದ ಮಣ್ಣು ಆ ಕಡೆ ಡಾಂಬರ್ ತೊಗೊಂಡೋಗಿ ಆ ಕಡೆ ಹಾಕೋದು, ಆ ಕಡೆ ಡಾಂಬರ್ ತೊಗೊಂಡ್ಬಂದು ಈ ಕಡೆ ಹಾಕೋದು. ಈ ರೀತಿಯ ಒಂದು ನಿರ್ಮಾಣ ಕಾಮಗಾರಿ ಕಳೆದ 4-5 ತಿಂಗಳಿಂದ ನಡೀತಾ ಇದ್ದರೂ ಕೂಡ ಯಾವ ಸಂಸ್ಥೆಯ ಮೇಲಾಧಿಕಾರಿಗಳು ಕೂಡ ತನಿಖೆ ಮಾಡದೆ, ಯಾವ ಜನಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ನಮಗೇನೂ ಸಂಬಂಧ ಇಲ್ಲ ಎನ್ನುವಂತೆ ಓಡಾಡ್ತಾ ಇದ್ದಾರೆ. ಸಾವಿರಾರು ಕೋಟಿ ವ್ಯವಹಾರ ಇದು, ಅಷ್ಟಿಷ್ಟು ಸಣ್ಣ ರೊಕ್ಕ ಅಲ್ಲ ಇದು ಕೊಟ್ಟಿರೋದು. ನಮ್ಮ ಜನತೆಗೆ ಇದೊಂದು ಶಾಪ ಆಗ್ಯದ ಇವತ್ತು. ಯಾಕಂದರೆ ಈ ರೀತಿ ದುಡ್ಡು ತಗೊಂಡು 1 ಕಿಲೋಮೀಟ್ರಿಗೆ 14 ಕೋಟಿ ಕೊಡ್ತಾ ಇದ್ದೀವಿ ಸರ್ಕಾರ ಇವರಿಗೆ. ಇದನ್ನು ಫ್ರೀ ಮಾಡ್ತಾ ಇಲ್ಲ ರಸ್ತೆ. 14 ಕೋಟಿ ಕೊಟ್ಟಾಗ ಇದ್ರ ಗುಣಮಟ್ಟ ಏನು, ಇದರ ವ್ಯವಸ್ಥೆ ಏನು, ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಕು, ಯಾರು ನೋಡಬೇಕು? ಜನಪ್ರತಿನಿಧಿಗಳಾದಂಥವ್ರಿಗೆ ಒಂದು ದೊಡ್ಡ ಜವಾಬ್ದಾರಿ ಇದು. ಅವ್ರಿಗೆ ಕೆಲಸ ಎಲ್ಲ ಮಾಡೋದು ಬಿಟ್ಟು ಇವತ್ತು ಅವ್ರು ಏನೋ ಮಾಡ್ತಾರೆ ಬಿಟ್ಟು ಮಾಡಿದಂಗೆ ಮಾಡಲಿ, ನಂದೇನು ಓದ್ತದೆ ನಮ್ಮ ಲೆಕ್ಕದಲ್ಲಿ ಅವ್ರು ಮಾಡೋದು ಸರಿಯಲ್ಲ. ನಿಜವಾಗಿಯೂ ಕೂಡ ನಮ್ಮ ಜನತೆ ಭಾಳ ಸಂಪನ್ನರು, ಸೌಜನ್ಯರು, ತಾಳ್ಮೆಯಿಂದಿದ್ದಾರೆ. ತಾಳ್ಮೆಯನ್ನು ದಯವಿಟ್ಟು ಪರೀಕ್ಷೆ ಮಾಡಬಾರ್ದು. ಎಲ್ಲಿಯೂ ಕೂಡ ಅವೈಜ್ಞಾನಿಕವಾಗಿ ರಸ್ತೆ ನಡೀತಾ ಇದೆ. ಇಲ್ಲಿ ಯಾವುದೂ ಕೂಡ ವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಆಗ್ತಾ ಇಲ್ಲ. ಮಳೆ ನೀರು ಎಕಡೆ ಹೋಗ್ತದೋ ಗೊತ್ತಿಲ್ಲ. ಊರಿಂದು ಡ್ರೈನೇಜ್ ಚರಂಡಿಗಳು ಟು ಗಾಂಧಿನಗರ ಸಿಂಧನೂರು ತಾಲೂಕಿನವರೆಗೆ ಈ ನಡೀತಕ್ಕಂಥ 73 ಕಿಲೋಮೀಟರ್ ರಾಜ್ಯ ಹೆದ್ದಾರಿನ ಮೇಲ್ದರ್ಜೆಗೆ ಏರಿಸಿರ್ತಕ್ಕಂಥ ಈ ರಸ್ತೆ ನಿರ್ಮಾಣದಲ್ಲಿ ಸಂಪೂರ್ಣ ಕಳಪೆ ಗುಣಮಟ್ಟದ ಕಾಮಗಾರಿಯನ್ನು ಕಾಣಬಹುದು. ಯಾವ ಕಾರಣ ಅಂದರೆ, ಇಲ್ಲಿ ನಾವು ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ, ಈ ಮರಮು ಕ್ವಾರಿಲಿಂದ ತಂದಿವಂತ ಒಬ್ಬ ಇಂಜಿನಿಯರ್ ಹೇಳ್ತಾ ಇದ್ದಾನೆ. ಕ್ವಾರಿಲಿಂದಲ್ಲ, ಯಾವುದೋ ಒಂದು ವೇಸ್ಟೇಜ್ ಬೇರೆ ಕಡೆಗೆ ತೋಡಿದಂಥ ಮಣ್ಣನ್ನು ತಂದು ಇಲ್ಲಿ ಹಾಕಿ ಇಲ್ಲಿ ಮುಚ್ತಾ ಇದ್ದಾರೆ. ಇದು ಯಾವುದೇ ಗುಣಮಟ್ಟ ಇಲ್ಲ. ಸಂಪೂರ್ಣ ಮಾನ್ವಿ ಪಟ್ಟಣದಲ್ಲಿ ನಡೆದಂಥ ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಬಂದಿದೆ. ಇದಕ್ಕೆ ಸಂಬಂಧಿಸಿದ KRDC ಅಧಿಕಾರಿಗಳು ಸಹ ಇವತ್ತಿನ ಈ ಒಂದು ಕಾಮಗಾರಿಗಳ ನಡೆಯುವ ಸಮಯದಲ್ಲಿ ಅವರ ಉಪಸ್ಥಿತಿಯೇ ಇಲ್ಲ, ಅವರ ಅನುಪಸ್ಥಿತಿಯಲ್ಲೇ ಈ ಒಂದು ಕಾಮಗಾರಿ ನಡೆದಿದೆ. ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಮಾಜಿ ಶಾಸಕರಾದ ಗಂಗಾಧರ ನಾಯಕರ ನೇತೃತ್ವದಲ್ಲಿ ಒಂದು ದೂರು ಅರ್ಜಿ ಸಲ್ಲಿಸಿದ್ದೀವಿ. ಇದ್ರ ಬಗ್ಗೆ ಏನೇನು ನ್ಯೂನತೆಗಳಿದ್ದೇವೆ, ರಸ್ತೆಗೆ ಸಂಬಂಧಪಟ್ಟಂತೆ ಎಲ್ಲ ವಿಶ್ಲೇಷಣೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ರು ಸಹಿತ ಅವರು ನಮ್ಮ ಒಂದು ದೂರು ಅರ್ಜಿಗೆ ಯಾವುದೇ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಲಿಲ್ಲ, ಯಾವುದೇ ರೀತಿ ತನಿಖೆಗೊಳಪಡಿಸಿಲ್ಲ. ನಮ್ಮ ದೂರು ಅರ್ಜಿನ ಏನಪ್ಪ ಅಂದರೆ ಡಸ್ಟ್ಬಿನ್ಗೆ ಹಾಕಿದ್ರು. ಇಂಥ ಒಂದು ಜಿಲ್ಲಾಧಿಕಾರಿಗಳೇ ಈ ಒಂದು ಮಾಜಿ ಶಾಸಕರ ಒಂದು ದೂರು ಅರ್ಜಿಗೆ ಒಂದು ಪರಿಶೀಲನೆ ಮಾಡದೇ ಇರುವುದು ನೋಡಿದರೆ ಇವತ್ತು ಯಾವ ಮಟ್ಟದಲ್ಲಿ ಕಳಪೆ ಕಾಮಗಾರಿ ಆಗಿದೆ ಎಂಬುದು ನಾವು ಕಾಣಬಹುದು. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ವಿ ತಾಲೂಕಿಗೆ, ಮಾನ್ವಿ ಪಟ್ಟಣಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರು ಈ ಎಲ್ಲ ನಡೀತಕ್ಕಂಥ ಅವ್ಯವಹಾರದ ಬಗ್ಗೆ, ಕಳಪೆ ಗುಣಮಟ್ಟದ ರಸ್ತೆ ಬಗ್ಗೆ ಮಾಹಿತಿ ಇದ್ದರೂ ಸಹಿತ ಒಂದು ದಿನ ಆದರೂ ಒಬ್ಬ ಅಧಿಕಾರಿನ ಕರೆದು ಇದು ಯಾವ ಮಟ್ಟದಲ್ಲಿ ಐತೆ ಎಂಬುದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡೇ ಇಲ್ಲ. ಏನನ್ನ ಕೇಳಿ ಅವ್ರು ಟೋಲ್ ಟ್ಯಾಕ್ಸ್ ಐತೆ, ಅದು 13 ವರ್ಷ ಐತೆ, ಅವ್ರು ಮೇಂಟೈನ್ ಮಾಡ್ತಾರೆ, ನಿಮ್ಗೆ ಯಾಕೆಂಬ ಲೆಕ್ಕಕ್ಕೆ ಬೇಜವಾಬ್ದಾರಿಲಿಂದ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈ ಮಾನ್ವಿ ಕ್ಷೇತ್ರದಲ್ಲಿ ಏನಾಗೈತಪ್ಪ ಅಂದರೆ, ಅಧಿಕಾರಿಗಳು, ಶಾಸಕರು